ಸುಮಾರು 20 ವರ್ಷಗಳಿಂದ ನಿರಂತರವಾಗಿ ಈ ವಿರೂಪಾಕ್ಷಪುರ ಭಾಗ ಮತ್ತು ಹಳ್ಳಸಂದ್ರ ಈ ನಮ್ಮ ಕಬ್ಬಾಳು ಭಾಗದಲ್ಲಿ ರೈತರುಗಳು ಒಂದು ಬೆಳೆನ ಬೆಳಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ರೈತರ ಮಕ್ಕಳ ಬದುಕು ಬೀದಿಗೆ ಬಿದ್ದಿದೆ. ಇವತ್ತು ಯಾಕೆ ಇವತ್ತು ರೈತರುಗಳೆಲ್ಲ ಇವತ್ತು ಸೇರಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಒಂದು ಸ್ಪಷ್ಟ ತೀರ್ಮಾನಕ್ಕೆ ಬರಬೇಕು ಅಂತ 3-4 ದಿನಗಳಿಂದ ಆನೆ ಸತತವಾಗಿ ದಾಳಿ ಮಾಡಿ ಬೋರ್ ಪಂಪ್ ಸೆಟ್ಗಳಿರ್ಬೋದು, ನಮ್ಮ ತೆಂಗಿನ ಮರಗಳಿರ್ಬೋದು, ಬಾಳೆ ಇರ್ಬೋದು, ಅಡಿಕೆ ಇರ್ಬೋದು, ಈ ರೀತಿ ರೈತ ಬೆಳೆದಂತ ಬೆಳೆಗಳನ್ನು ಸರ್ವನಾಶ ಮಾಡ್ತಾ ಇದ್ದಾವೆ. ರೈತ ಏನ್ ಮಾಡ್ಬೇಕು ಅಂತ ಹೇಳಿ ಸರ್ಕಾರಗಳು ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತವೆ. ನಾನು ಈ ಸರ್ಕಾರ ಆ ಸರ್ಕಾರ ಅಂತ ಈ ವಿಷಯದಲ್ಲಿ ಹೇಳಕ್ ಹೋಗಲ್ಲ. ಎಲ್ಲಾ ಪಾರ್ಟಿಯವರು ಸಹ ಈ ರೈತರಿಗೆ ಮಂಕೂದಿ ಹರಿಸುವಂತ ಕೆಲಸ ಮಾಡಿದ್ದಾರೆ. ಯಾರು ಕೂಡ ಬರ್ತಾರೆ, ಅವ್ರ ಅವಶ್ಯಕತೆ ಬಿದ್ದಾಗ ಆಶ್ವಾಸನೆಗಳನ್ನ ಕೊಡ್ತಾರೆ, ಎಲ್ಲ ಹೊರಟೋಗ್ತಾರೆ. ಆದ್ರೆ ಇವತ್ತು 4 ದಿನದಿಂದ ಆಗಿರುವಂತ ದಾಳಿಯಿಂದ ರೈತರು ಕಂಗಾಲಾಗಿದ್ದಾರೆ. ಏನ್ ಮಾಡ್ಬೇಕು ನಾವು ಈ ಪರಿಸ್ಥಿತಿಯಲ್ಲಿ? ಆತ್ಮಹತ್ಯೆಗೆ ಶರಣಾಗ್ಬೇಕಾ ಅನ್ನುವಂತ ಸ್ಥಿತಿ ಒಳಗಡೆ ಆಲೋಚನೆ ಮಾಡ್ತಾ ಇದ್ದಾರೆ. ನೀವು ಬೇಕಾದ್ರೆ ಕೆಲಸ ಮಾಡಿ, ನಾವು ಆನೆ ಏನ್ ತಿಂತದ ಅದನ್ನೇ ಕೊಟ್ಬಿಡಿ, ನಮ್ಮ ಭೂಮಿಗೆ ಇಷ್ಟು ಅಂತ ಘೋಷಣೆ ಮಾಡ್ಬಿಡಿ, ನಾವು ಆನೆ ತಿನ್ನದೇ ಹಾಕ್ಬಿಡ್ತೀವಿ. ಇವತ್ತು ಕೇಬಲ್ ಇರುವ ಹಲವಾರು ಕಳ್ತನಗಳಾಗ್ತಾ ಇದೆ. ಯಾವ ಕಾರಣದಿಂದ? ಆನೆ ಬರ್ತವೆ ಅಂತ ಯಾರು ರೈತರುಗಳು ಅವರವರ ತೋಟಗಳಿಗೆ ಹೋಗಕ್ ಆಗ್ತಾ ಇಲ್ಲ. ಆದ್ರಿಂದ ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಾ ಇದೆ ಸರ್ಕಾರ ಮತ್ತು ಅರಣ್ಯ ಅಧಿಕಾರಿಗಳು. ಇವತ್ತೇನಾದ್ರೂ ನಮ್ಮ ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ಶಾಶ್ವತವಾದ ಪರಿಹಾರ ಕೊಡ್ಲಿಲ್ಲ ಅಂದ್ರೆ ನಮ್ಮ ಮೇಲೆ ಗುಂಡೊಡೆದ್ರು ಪರವಾಗಿಲ್ಲ, ನಮ್ಮನ್ನ ಜೈಲ್ಗೆ ಹಾಕಿದ್ರು ಪರವಾಗಿಲ್ಲ. ನಾವು ಇವತ್ತು ವಿಧಾನಸೌಧದಲ್ಲಿ ಯಾವುದೇ ವಿಚಾರಕ್ಕೆ ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದೇವೆ. ನಾವು ಆತರ ಅಲ್ಲ ರೈತರು. ನಾವು ಬೀದಿಗೆ ಇಡ್ದಂದ್ರೆ ಸರ್ಕಾರನೇ ಇಲ್ಲಿಗೆ ಬರ್ಬೇಕು. ಆ ರೀತಿಯಾದಂತ ನಾವು ದೊಡ್ಡ ಬೃಹತ್ ಪ್ರತಿಭಟನೆ ಮಾಡ್ಬೇಕಾಗುತ್ತೆ. ಇವತ್ತು ರೈತರು ಅವ್ರು ಬಂದ್ರೆ ಗೊತ್ತಾಗುತ್ತೆ ರೈತರ ಮನಸ್ಥಿತಿ, ರೈತರ ಕಷ್ಟ, ಅವರ ಕಟ್ಟೆ ಒಳಗಿದೆ. ಇವತ್ತು ಎಲ್ಲರಿಗೂ ಕೂಡ ಎಲ್ಲಾ ರೀತಿ ಅನುಕೂಲ ಮಾಡುವಂತ ಸರ್ಕಾರ ಕೋಟಿ ಕೋಟಿ ಹಣಗಳನ್ನ ಇಡ್ತದೆ. ಇವತ್ತು ಈ ರೈತರನ್ನ ಏನು ನಾವು ಆನೆಗಳನ್ನ ಅವಳಿ ತಡೆಗಟ್ತೀವಿ ಅಂತ ಹೇಳಿ 2 ಕೋಟಿ ರೂಪಾಯಿ ಖರ್ಚು ಮಾಡಿ ತಂತಿ ಬೇಲಿ ಹಾಕಿದ್ರು. ಇವತ್ತಿದೆಯಾ ತಂತಿ ಬೇಲಿ? ಅದೇ 2 ಕೋಟಿನ ನಮ್ ರೈತರು ಕೊಟ್ಟಿದ್ದೆ ಎಷ್ಟೋ ಅನುಕೂಲ ಆಗ್ತಾ ಇತ್ತು. ಮತ್ತೆ ಬರ್ತಾರೆ ಒಬ್ಬ ಅಧಿಕಾರಿ ಬಂದ್ಬಿಟ್ಟಿದ್ರೆ ಪೈಪ್ ಮುರಿದೋಗಿದ್ಯಾ, ಫೋಟೋ ಹೊಡೆದ್ಕೊಡಿ, ಲೆಟರ್ ಬರ್ದ್ಕೊಡಿ, ಅಲ್ಲಿ ಆಫೀಸ್ಗೆ ಹೋದ್ರೆ ಆಮೇಲೆ ಬನ್ನಿ. ಸ್ವಾಮಿ, ಈ ರೈತರು ನಂಬ್ಕೊಂಡಿರೋದು ಹೈನುಗಾರಿಕೆಯನ್ನ, ನಾವು ನಂಬ್ಕೊಂಡಿರೋದು ಒಂದು ರೇಷ್ಮೆ, ಒಂದು ಹಾಲು ಉತ್ಪಾದನೆ, ಇವೆರಡರಿಂದಲೇ ನಮ್ ಜೀವನ ಸಾಗ್ಬೇಕು. ಇವತ್ತು ಬಂಡೂರ್ ಕೆರೆ ಎಂತ ಒಂದು ದೊಡ್ಡ ಕೆರೆ, ಅಂತ ಕೆರೆಗೆ ಇವತ್ತು ನೀರು ಬಂದಿಲ್ಲ. ಮತ್ತೆ ಆ ನೀರು ಬಂದಿದ್ರೆ ಈ ಆನೆ ಅವಳು ಇಲ್ಲ ಅಂದಿದ್ರೆ ನಾವು ಭತ್ತ ಬೆಳೆದು ರಾಜ್ಯಕ್ಕೆ ಅನ್ನ ಹಾಕುವಂತ ಜನ ಇವತ್ತು ಒಂದು ಕಾಳು ಭತ್ತನ ಬೆಳಿಕ್ ಆಗ್ತಾ ಇಲ್ಲ. ಆದ್ರಿಂದ 15 ವರ್ಷದಿಂದ ಸತತವಾಗಿ ನಮ್ಗೆ ವನವಾಸ ಆಗಿದೆ. ರೈತರು ಇನ್ಮೇಲೆ ಸುಮ್ಗಿರಲ್ಲ. ನಾವ್ ಯಾವುದೇ ಕಾರಣಕ್ಕೂ ಇವತ್ತು ಪರಿಹಾರ ಕೊಟ್ಟೆ ಕೊಡ್ತಾರೆ ಅಂತ ನಂಬಿಕೆ ಒಳಗಡೆ ಇದ್ದೀವಿ.